ಜೆನ್ಸಿಗಳಿಗೆ ತುಂಬ ಇಷ್ಟ ಆಗೋದು ರ್ಯಾಪ್. ಸೊ ಹಂಗಾಗಿ ಅದನ್ನು ನಾನು ಬಿಟ್ಕೊಡೋಕ್ಕಾಗಲ್ಲ. ಅಲ್ಲ, ಈಚ್ ಟೈಮ್ ನಿಮ್ಮ ರ್ಯಾಪ್ ಸಾಂಗಲ್ಲಿ ಎವ್ರಿ ಟೈಮ್ ನಿಮ್ಮ ಯಾವುದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ಮ ಡೈರೆಕ್ಷನಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದು ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ರಿ? ಈ ರ್ಯಾಪ್ ಅನ್ನೋದು ಉಟ್ಕೊಂಡಿದ್ದೆ ಯಾವಾಗಲೂ ಪೇಯ್ನ್ ಹೇಳೋದಕ್ಕೆ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದೆನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇಯ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೇಯ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ಹಂಗೆ ಸಿಟಿಲಿರೋ ಪೇಯ್ನ ಈ ಸಾಂಗ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾವಾ ಬಾವಾ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾಬಾ ಬಾವಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ? ಓವರಾಲ್ ಸಿನಿಮಾಲೇ ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ದ ಪೇಯ್ನ್ ಅಲ್ವಾ. ಅದು ಯಾವಾಗಲೂ ಪೇಯ್ನ್ ಹೇಳ್ತೀವಿ ನಾವು, ನಮ್ಮ ಪೇಯ್ನ. ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಆಗಿ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು ಡ್ರಗ್ ಬಗ್ಗೆ ಮಾತಾಡಿದಾಗ. ಇದೊಂದು ಬೇರೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ವಿಚ್ ಇಸ್ ವೆರಿ ಪೇಯ್ನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರ ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಇದು ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು ದಟ್ ಈಸ್ ವಾಟ್ ಬಾವಾ ರ್ಯಾಪ್ ಅದು. ಆಲ್ಸೋ ಐ ವಾಸ್ ಜಸ್ಟ್ ಥಿಂಕಿಂಗ್, ವಿಜಯ್ ಅವರು ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನೀವು 2 ಡೈರೆಕ್ಷನ್ ನಿಮ್ಮ ಜೊತೆನೆ ನೀವೇ ಯು ಲೆಡ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್ ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನನಗೊಂದು ಆ ಟೈಮು ಬಂದಿತ್ತು. ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮು ಕರೆಕ್ಟಾಗಿ ಎಲ್ಲರೂ ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಷಾಗೆ ಮಾಡೋಣ ಅಂತ. ಸೊ ಮೋನಿಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದನು ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋರು ಯಾರೋ ಇರ್ತಾರೆ. ಹಾಗೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಏನು ಹೇಳ್ತೀವಿ ಲೈಕ್ ಆ ಸನ್ನಡತೆ ಅಂತಾರಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್. ಸೊ ಮುನೀಶನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟ್ರಿಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ.